ಅಡುಗೆ ಭಟ್ರು ಮಾಡುವಂತಹ ತೊಂಡೆಕಾಯಿ ಪಲ್ಯ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ನಮಸ್ಕಾರ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆಗಳ ಚಾನಲ್ನ ವೀಕ್ಷಿಸುತ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಮೊದಲಿಗೆ ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಅವು ಕುದೀತಿರ್ಬೇಕಾದ್ರೆ ಒಂದು 1/4 kg ತೊಂಡೆಕಾಯಿನ ತೊಳೆದು ಉದ್ದುತೆಗೆ ಕಟ್ ಮಾಡಿ ಹಾಕ್ಕೊಂಡು ಬೇಯಿಸ್ಕೊಳ್ರಿ. ನೀವು ಪಲ್ಯಕ್ಕೆ ಯಾವ ರೀತಿ ಬೇಯಿಸ್ಕೊಂಡಿರ್ತೀರೋ ಅದೇ ಥರನ ಬೇಯಿಸ್ಕೊಳ್ರಿ. ಈ ಕಡೆ ಒಂದು ಫ್ರೈಯಿಂಗ್ ಪ್ಯಾನ್ ಒಳಗೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಸಾಸಿವೆ ಇವಿಷ್ಟನ್ನು ಹುರ್ಕೋಬೇಕಾಗ್ತೈತಿ. ಆಮೇಲೆ ಒಂದು 4 ಚಮಚದಷ್ಟು ಕಾಯಿ ತುರಿನೂ ಹಾಕ್ಕೊಳ್ರಿ. ಕಾಯಿ ತುರಿ ಆಮೇಲೆ ಮತ್ತು ಇವು ಮಸಾಲೆ ಹಾಕೋದ್ರಿಂದ ಹೆಚ್ಚು ಮಸಾಲೆ ಏನಿಲ್ಲ, ಆದರೆ ಭಾಳ ರುಚಿ ಅನಿಸಿರ್ತೈತಿ. ಇದಕ್ಕೆ ಅಡುಗೆ ಭಟ್ರು ಏನು ಹೇಳಿದ್ರಂದ್ರೆ ಧನಿಯಾ ಪುಡಿ ಹಾಕ್ಕೊಳಕ್ಕೆ ಹೇಳಿದರು. ನಾನಿಲ್ಲಿ ಧನಿಯಾ ಹಾಕಿಲ್ಲ. ಧನಿಯಾ ಹಾಕಿದ್ರೆ ಏನಂತಂದ್ರೆ ಭಾಳ ಮಸಾಲೆ ಅಂತ ಅನಿಸುತ್ತೆ. ನನಗೆ ಮೈಲ್ಡ್ ಟೇಸ್ಟ್ ಬೇಕಾಗಿತ್ತು, ಅದಕ್ಕೆ ಅವರು ಅಡುಗೆ ಭಟ್ರು ಹೇಳಿದ್ರೊಳಗೆ ಧನಿಯಾ ಒಂದು ಸ್ಕಿಪ್ ಮಾಡೇನಿ. ಕಾಯಿ ತುರಿ ಅವನ್ನೆಲ್ಲ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿ 1 ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ರಿ. ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಕೊಳ್ರಿ, ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಸ್ವಲ್ಪ ಆರಿದ ಮೇಲೆ ಇದನ್ನು ಪುಡಿ ಮಾಡ್ಕೊಳ್ರಿ. ರುಬ್ಬೋದು ಬೇಡ, ಪುಡಿ ಮಾಡ್ಕೊಳ್ರಿ ಸಾಕು. ಈ ಕಡೆ ಒಂದು ಬಾಣಲಿ ಒಳಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಚಟಪಟ ಅಂತ ಸಿಡಿತೈತಿ ಅಂದಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ರಿ. ಆಮೇಲೆ ಬೇಯಿಸಿಟ್ಕೊಂಡಿರೋದು ತೊಂಡೆಕಾಯಿನ ಹಾಕ್ಕೊಂಡು ಒಂಚೂರು ಒಗ್ಗರಣೆಗೆ ಬೇಯಿಸ್ಕೊಳ್ರಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿನಿ. ಒಗ್ಗರಣೆ ಒಳಗನ ಒಂಚೂರು ಇದು ಫ್ರೈ ಮಾಡ್ಕೊಳ್ರಿ. ಎಲ್ಲ ಸರಿಯಾಗಿ ಬೆಂದಿರ್ತೈತದು ತೊಂಡೆಕಾಯಿ, ಒಂಚೂರು ಒಗ್ಗರಣೆಗೆ ಬಾಡಿಸ್ಕೋಬೇಕಾಗ್ತೈತಿ. ಆಮೇಲೆ ಇದು ಸ್ವಲ್ಪ ಒಂದು 2 ಸೆಕೆಂಡ್ನಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ಮಸಾಲೆನ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ರಿ. ಇದಕ್ಕೆ ಬೇಕಿದ್ರೆ ನೀವು 1 ಚಮಚದಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ರಿ. ನಾನು ಹೆಚ್ಚು ಮಸಾಲೆ ಅಂತ ಅನಿಸುತ್ತೆ ಅಂತ ನಾನು ಹಾಕಿಲ್ಲ. ಫಸ್ಟ್ ಒಂದು ಸಲ ನಮ್ಮ ಮನೆಯೊಳಗೆ ಟ್ರೈ ಮಾಡಿದೆ, ನನಗೆ ಭಾಳ ಮಸಾಲೆ ಅಂತ ಅನ್ನಿಸ್ತು ಧನಿಯಾ ಹಾಕೋದ್ರಿಂದ. ಅದಕ್ಕೆ ನಾನು ಅದನ್ನ ಹಾಕಕ್ಕೆ ಹೋಗಲಿಲ್ಲ. ನಾನು ಅದಕ್ಕೆ ಸ್ಕಿಪ್ ಮಾಡಿ ಇವಿಷ್ಟ ಪದಾರ್ಥ ಹಾಕಿನಿ. ನನಗೆ ಇದು ಭಾಳ ರುಚಿ ಅಂತ ಅನಿಸುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಬೇಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬೇಕಂತ ಧನಿಯಾ ಪುಡಿ ಹಾಕ್ಕೊಳ್ರಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ತೀನಿ. ಆಮೇಲೆ ಒಂಚೂರು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತೀನಿ. ಹುಣಸೆ ಹಣ್ಣಿನ ರಸದ ಬದಲಾಗಿ ನೀವು ಕೊನೆಯದಾಗಿ ಲಿಂಬೆ ಹಣ್ಣಿನ ರಸನೂ ಕೂಡ ಹಾಕ್ಕೋಬೋದು. ಸ್ವಲ್ಪ ಬೆಲ್ಲ ಹಾಕಿದೆ ರುಚಿಗೆ ಬೇಕಾಗುವಷ್ಟು. ಇವಿಷ್ಟನ್ನು ಹಾಕಿ ನೀರು ಹಾಕೋದೇನು ಬೇಡ, ಹಂಗೆ ಇದನ್ನ ಬಾಡಿಸ್ಕೊಳ್ತಾ ಇರಿ. ಒಂದು ಸ್ವಲ್ಪ ಎಲ್ಲ ಪದಾರ್ಥಗಳು ಕೂಡಬೇಕು, ಎಲ್ಲ ಹೊಂದ್ಕೊಳ್ಳೋವರೆಗೂ ಇದನ್ನ ಸ್ವಲ್ಪ ಸಣ್ಣ ಉರಿ ಒಳಗೆ ಬೇಯಿಸ್ರಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ತೊಂಡೆಕಾಯಿ ಪಲ್ಯ ರುಚಿ ಆದಂತಹದ್ದು ರೆಡಿ ಆಯಿತು. ಭಾಳ ಟೇಸ್ಟಿಯಾಗಿರ್ತೈತಿ. ನೀವು ಒಮ್ಮೆ ಟ್ರೈ ಮಾಡಿರಿ. ಚಪಾತಿ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆ ಎಲ್ಲದಕ್ಕೂ ಚಲೋ ಅಂತ ಅನಿಸ್ತೈತಿ. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.